ನಿನ್ನೆ ವಿಲ್ಸನ್ ಗಾರ್ಡನ್ ಅಲ್ಲಿ ಸಿಲಿಂಡರ್ ಸ್ಫೋಟ ಅಂತ ಹೇಳಲಾಗ್ತಾ ಇರುವಂಥದ್ದು ಒಂದೊಂದು ರೀತಿಯಲ್ಲಿ ನಿಗೂಢ ಸ್ಫೋಟದ ರೀತಿಯಲ್ಲಿ ಇರುವಂಥದ್ದು. ಈ ಸಂದರ್ಭದಲ್ಲೂ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದ. ಇವತ್ತು ನಗರದ ಪೇಟೆಯಲ್ಲಿ ಸ್ಫೋಟ ಸಂಭವಿಸಿದೆ. ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂತ ಶಂಕೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ಓರ್ವ ಸಾವನ್ನಪ್ಪಿರುವಂಥದ್ದು, ಹಲವರಿಗೆ ಗಂಭೀರವಾದಂತ ಗಾಯಗಳಾಗಿದೆ. ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಸಿಲಿಂಡರ್ ಸ್ಫೋಟ ಆಗಿರುವಂತ ಶಂಕೆ, ಓರ್ವ ಸಾವು, ಹಲವರಿಗೆ ಗಂಭೀರ ಗಾಯ ಆಗಿದೆ. ನಗರದ ಪೇಟೆಯಲ್ಲಿ ನಡೆದಿರುವಂತ ಘಟನೆ ಇದು. ರಾಜಸ್ಥಾನ ಮೂಲದ ಮದನ್ ಎಂಬಾತ ಸಾವನ್ನಪ್ಪಿದಾನಂತೆ. 3-4 ಮಂದಿ ಒಳಗೆ ಸಿಲುಕಿರುವಂತ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ. 5 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವಂತ ಕಾರ್ಯ ನಡೀತಾ ಇದೆ. ಅದು ಇಡೀ ಬಿಲ್ಡಿಂಗ್ ಆವರಿಸಿಕೊಂಡಿದೆ. ಗೃಹೋಪಯೋಗಿಯ ಅಲಂಕಾರಿಕ ವಸ್ತುಗಳಿದ್ದಂತ ಅಂಗಡಿ ಅದು. ಶಾರ್ಟ್ ಸರ್ಕ್ಯೂಟ್ನಿಂದ ಸಿಲಿಂಡರ್ ಸ್ಫೋಟ ಆಗಿರುವಂತ ಶಂಕೆಯನ್ನ ಸದ್ಯಕ್ಕೀಗ ವ್ಯಕ್ತಪಡಿಸಲಾಗ್ತಾ ಇದೆ. ಬೆಂಕಿಯಲ್ಲಿ ಸಿಲುಕಿರುವವರನ್ನ ಹೊರಗೆ ತರಲಿಕ್ಕೆ ಅಗ್ನಿಶಾಮಕ ದಳದವರು ಹರಸಾಹಸ ಪಡ್ತಾ ಇದ್ದಾರೆ. ನಗರದ ಪೇಟೆಯಲ್ಲಿ ಆಗಿರುವಂತ ಒಂದು ಸ್ಫೋಟ ಇದು. ಈ ಸಂದರ್ಭದಲ್ಲಿ ಮದನ್ ಅನ್ನುವಂಥ ವ್ಯಕ್ತಿಯೊಬ್ಬ ಸಾವನ್ನಪ್ಪಿದ್ದಾರೆ. ಅವರ ಹೆಂಡತಿ, 2 ಮಕ್ಕಳು ಆ ಬಿಲ್ಡಿಂಗ್ ನಲ್ಲಿದ್ರು. ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ. ನಗರದ ಪೇಟೆ ಎಲ್ಲವೂ ಕೂಡ ಒಂಥರ ಕಿಷ್ಕಿಂದೆ ರೀತಿಯಲ್ಲಿ ಇರುವಂಥದ್ದು. ಅಲ್ಲಿಗೆ ಅಗ್ನಿಶಾಮಕ ದಳದ ವೆಹಿಕಲ್ಗಳು ರೀಚ್ ಆಗುವಂಥದ್ದೇ ಕಷ್ಟ. 5 ಅಗ್ನಿಶಾಮಕ ದಳದ ವೆಹಿಕಲ್ ರೀಚ್ ಆಗಿದ್ದಾವೆ. ಬೆಂಕಿಯನ್ನು ನಂದಿಸುವಂಥ ಕೆಲಸ ಆಗ್ತಾ ಇದೆ. ಅದು ಗ್ರೌಂಡ್ ಫ್ಲೋರ್ನಿಂದ ಮೇಲ್ಗಡೆ ಫ್ಲೋರ್ವರೆಗೂ ಕೂಡ ಬೆಂಕಿ ವ್ಯಾಪಿಸಿದೆ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರುವಂಥದ್ದು. ಇನ್ನು ಮನೆಯ ಒಳಗಡೆ ಇದ್ದಂಥವ್ರು ಏನಾಗಿದ್ದಾರೋ ಏನೋ ಗೊತ್ತಿಲ್ಲ. ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿ ಎಲ್ಲ ಕೂಡ ಬಂದಿದ್ದಾರೆ. ಅಲ್ಲಿ ಬೆಂಕಿಯನ್ನ ನಂದಿಸುವಂಥ ಕೆಲಸ ಈಗ ಆಲ್ರೆಡಿ ಆಗಿದೆ ಅಂತ ಕಾಣಿಸುತ್ತೆ. ಆದರೆ ಒಳಗಡೆ ಇರುವಂಥವ್ರನ್ನ ಹೊರಗಡೆ ಕರೆತರುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಯಾರು ಏನಾಗಿದ್ದಾರೋ ಗೊತ್ತಿಲ್ಲ. ಒಬ್ಬ ವ್ಯಕ್ತಿಯಂತೂ ಸಾವನ್ನಪ್ಪಿರುವಂಥದ್ರ ಬಗ್ಗೆ ಈಗ ಆಲ್ರೆಡಿ ಮಾಹಿತಿ ಸಿಕ್ಕಿದೆ. ಕಾರ್ಯಾಚರಣೆಯನ್ನ ಮುಂದುವರಿಸಲಾಗಿದೆ. ಅಲ್ಲಿ ಸಿಲಿಂಡರ್ ಸ್ಫೋಟದಿಂದ ಈ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟು 3 ಅಂತಸ್ತಿನ ಕಟ್ಟಡದಲ್ಲಿ ಬೆಂಕಿ ಅವಘಡ. ಮದನ್ ಸಿಂಗ್ ಸಾವು. ಬೆಂಕಿಯಲ್ಲಿ ಸಿಲುಕಿದೆ ಕುಟುಂಬ. ಮದನ್ ಪತ್ನಿ ಹಾಗೂ 2 ಮಕ್ಕಳು ಮನೆಯಲ್ಲಿದ್ದಾರೆ. ಮದನ್ ಪತ್ನಿ ಹಾಗೂ 2 ಮಕ್ಕಳು ಮನೆಯಲ್ಲಿರುವಂಥದ್ದು. 8 ವರ್ಷದ ಮಗು ಹಾಗೂ 5 ವರ್ಷದ ಮಗು. ಮನೆ ಒಳಗಿದ್ದಂಥವರು ಏನಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಇನ್ನೂ ಕೂಡ ಸಿಕ್ಕಿಲ್ಲ. ಸದ್ಯ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಮನೆಯಲ್ಲಿ ಟೋಟಲಿ 4 ಜನ ಇದ್ರು. ಅದರಲ್ಲಿ ಮನೆಯ ಯಜಮಾನ ಸಾವನ್ನಪ್ಪಿರುವಂಥದ್ದು ಮದನ್. ಇನ್ನು ಹೆಂಡತಿ, 2 ಮಕ್ಕಳು, 8 ವರ್ಷದ ಒಬ್ಬ ಮತ್ತೊಬ್ಬ 5 ವರ್ಷದ ಮಗ. ಅವ್ರು 3 ಜನರು ಕೂಡ ಏನಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಇನ್ನು ಹುಡುಕುವಂಥ ಕೆಲಸ ಮಾಡಲಾಗ್ತದೆ. ಕೆಲ ಮಹಡಿ ಗೋಡೌನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್, ಮೇಲಿನ ಮಹಡಿಯವರೆಗೂ ಕೂಡ ವ್ಯಾಪಿಸಿದ್ದಂಥ ಬೆಂಕಿ. ಮದನ್ ಸಾವನ್ನಪ್ಪಿದ್ದಾರೆ. ಪತ್ನಿ ಮಕ್ಕಳಿಗೋಸ್ಕರ ಅಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಹುಡುಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಸ್ಪಾಟ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಹೇಗಾಗಿದ್ದು ಇದು? ಮತ್ತೆ 3 ಒಳಗಡೆ ಸಿಕ್ಕಾಕೊಂಡಿದ್ದಾರಲ್ಲ, ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾಹಿತಿ ಸಿಗ್ತಾ ಇದೆ? ಈಗ ಆಲ್ರೆಡಿ ಬೆಂಕಿಯನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಂದಿಸಲಾಗಿದೆಯಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿರಾಜ್, ಹಲಸೂರ್ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ನಗರದ ಪೇಟೆಯಲ್ಲಿ ಬೆಳಗ್ಗೆ 3 ಗಂಟೆ ಸುಮಾರಿಗೆ ಈ ಒಂದು ಬೆಂಕಿ ಅವಘಡ ಆಗಿರುವಂತದ್ದು. ಇನ್ನೂ ಕೂಡ ಬೆಂಕಿ ನಂದಿಸ್ತಾ ಇದ್ದಾರೆ, ಆದರೆ ತಹಬದಿಗೆ ಬಂದಿಲ್ಲ. ಇನ್ನು ಕೂಡ ಅದು ಬೆಂಕಿಯ ಒಳಗಡೆ ಪ್ಲಾಸ್ಟಿಕ್ ಮತ್ತೆ ಚಾಪೆ ಈ ತೀರ ಗೃಹೋಪಯೋಗಿಯ ವಸ್ತುಗಳಿರುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಬೆಂಕಿ ಅಲ್ಲಿ ಜಾಸ್ತಿ ಆಗ್ತಾ ಇರುವಂತದ್ದು. ಹೊಗೆ ದಟ್ಟವಾಗಿ ಹೊಗೆ ಹಬ್ಬಿದೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋ ರೀತಿಯಲ್ಲಿ ನೋಡ್ಬೋದು. ಮೇಲೆ ಗೋಡೆಗಳೆಲ್ಲ ಸ್ವಲ್ಪ ಅಂದ್ರೆ ಬೆಂಕಿಯ ಒಂದು ತೀವ್ರತೆ ಜಾಸ್ತಿಯಾಗಿ ಒಳಗಡೆ ಕೆಲ ಗೋಡೆ ಸಹ ಬಿರುಕು ಬಿಡುವ ಒಂದು ಹಂತಕ್ಕೆ ಆಗಿರುವಂಥದ್ದು. ಸದ್ಯದ ಮಟ್ಟಿಗೆ ಇನ್ನೂ ಕೂಡ ಮೇಲೆ ಕಿಟಕಿ ಗ್ಲಾಸ್ಗಳೆಲ್ಲ ಕೂಡ ಒಡೆದೋಗಿದೆ. ಮೇಲೆ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇದು 3 ಅಂತಸ್ತಿನ ಕಟ್ಟಡ. ಕೆಳಮಹಡಿಯಲ್ಲಿ ಚಾಪೆ ಮತ್ತೆ ಪ್ಲಾಸ್ಟಿಕ್ ಒಂದು ಮ್ಯಾಟ್ಗಳೇನಿದ್ದು ಅದು ಗೋಡನ್ನು ಸ್ಟೋರೇಜ್ ಮಾಡ್ಕೊಂಡಿದ್ರು. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರಬಹುದು ಅಂತೇಳಿ ವ್ಯಕ್ತಪಡಿಸಲಾಗ್ತಾ ಇದೆ. ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅಲ್ಲಿ ಮೊದಲು ಬೆಂಕಿ ಕಾಣಿಸ್ಕೊಂಡು ಅಲ್ಲಿ ಜೋರಾದಂಥ ಬೆಂಕಿಯ ಜ್ವಾಲೆಗೆ ಮೇಲೆ ಮಹಡಿಯವರೆಗೂ ಕೂಡ ಹಬ್ಬಿದೆ ಅಂತೇಳಿ
ಮೂರನೇ ಮಹಡಿಯಲ್ಲಿ ಮದನ್ ಸಿಂಗ್ ಕುಟುಂಬ ವಾಸವಾಗಿತ್ತು. ಮದನ್ ಸಿಂಗ್ ಮತ್ತೆ ಪತ್ನಿ ಸಂಗೀತ ಮತ್ತೆ ಇಬ್ಬರು 8 ವರ್ಷ ಮತ್ತೆ 5 ವರ್ಷದ ಮಕ್ಕಳು ಆ ಮನೆಯಲ್ಲಿ ಬಾಡಿಗೆಗಿದ್ರು ಅಂತ. ಆದ್ರೆ ಅವರು ಈ ಬಿಲ್ಡಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ. ಬೇರೆ ಕಡೆ ಅವರು ಚಿಕನ್ ಒಂದು ಐಟಮ್ಸ್ ಅಂದ್ರೆ ಒಂದು ಕಿಚನ್ ಸಂಬಂಧಪಟ್ಟಂತಹ ವಸ್ತುಗಳನ್ನ ಮಾರಾಟ ಮಾಡೋ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಮದನ್ ಸಿಂಗ್ ಸಜೀವವಾದ ದಹನ ಆಗಿರುವಂತದ್ದು. ಆದ್ರೆ ಮಕ್ಕಳು ಮತ್ತೆ ಏನು ಪತ್ನಿ ಸಂಗೀತರ ಅವರು ಏನಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಈಗ ಕೇಂದ್ರ ವಿಭಾಗದ ಡಿಸಿ ಆಗಿರುವಂತ ಅಕ್ಷಯ್ ಮಚೀಂದ್ರ ಆಗಿರ್ಬೋದು, ಅಲ್ಸೂರ್ಗೇಟ್ ACP ಇನ್ಸ್ಪೆಕ್ಟರ್ ಮತ್ತೆ ಪೊಲೀಸರೆಲ್ಲರೂ ಕೂಡ ಇಲ್ಲಿದ್ದಾರೆ. 5 ಅಗ್ನಿಶಾಮಕ ವಾಹನ ಸಿಬ್ಬಂದಿ ಇದ್ದಾರೆ. ಆಕ್ಸಿಜನ್ ಸಿಲಿಂಡರ್ ಅನ್ನ ಬಳಸಿಕೊಂಡು ಬೆಂಕಿ ನಂದಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದು ಆತಂಕ ಇರುವಂತದ್ದು ಏನಂದ್ರೆ ಗೋಡೆ ಬಿರುಕು ಬಿಡ್ತಾ ಇದೆ. ಹೀಗಾಗಿ ಅಕ್ಕಪಕ್ಕದ ಬಿಲ್ಡಿಂಗ್ ಮೇಲೆ ಎದ್ಕೊಂಡು ಬೆಂಕಿ ನಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತೇಳಿ. ಅಂದ್ರೆ ಇದು ನಗರದ ಪೇಟೆ ಚಿಕ್ಕದಾದಂತ ಜಾಗ. ಆ ಚಿಕ್ಕದಾದ ಜಾಗದಲ್ಲಿ ಓಡಾಡೋದು ಕೂಡ ಕಷ್ಟ. ಆದ್ರೆ ಬೇರೆ ಮೇನ್ ರೋಡ್ ಅಲ್ಲಿ ವೆಹಿಕಲ್ಸ್ ಅನ್ನ ನಿಲ್ಲಿಸಿಕೊಂಡು ಅಲ್ಲಿಂದ ಪೈಪ್ಗಳನ್ನ ಹಾಕೊಂಡು ಬೆಂಕಿ ನಂದಿಸುವಂತ ಕೆಲಸವನ್ನ ಅವರು ಮಾಡ್ತಾ ಇರುವಂತದ್ದು. ಸದ್ಯ ಪೊಲೀಸರು ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಿಕೊಂಡಿದ್ದಾರೆ. ಇಲ್ಲಿ ಬಾಡಿಗೆಗೆ ಇದ್ದಂತ ಮದನ್ ಸಿಂಗ್ ಕುಟುಂಬ ಇವತ್ತು ಆ ಮದನ್ ಸಿಂಗ್ ನ ಅವ್ರಿಗೆ ಸಮಸ್ಯೆ ಅನಾಹುತ ಆಗಿರುವಂತದ್ದು. ಈಗ ತಾಯಿ ಮತ್ತೆ ಇಬ್ಬರು ಮಕ್ಕಳು ಏನಾದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಆದ್ರೆ ಬೆಂಕಿಯ ಅವಘಡ ಕೆಳಗಡೆ ಆಗಿರುವಂತದ್ದು ಶಾರ್ಟ್ ಸರ್ಕ್ಯೂಟ್. ಆದ್ರೆ ಬಿಲ್ಡಿಂಗ್ ಯಾಕೆ ವ್ಯಾಪಿಸ್ತು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ. ಆದ್ರೆ ಪೊಲೀಸರು ಹೇಳ್ತಾ ಇರುವಂತದ್ದು ಶಾರ್ಟ್ ಸರ್ಕ್ಯೂಟ್ ಇಂದ ಈ ತರ ಆಗಿದೆ ಅಂತೇಳಿ. ಮೇಲ್ನೋಟಕ್ಕೆ ಮೇಲೆ ಸಿಲಿಂಡರ್ ಇತ್ತು, ಆ ಸಿಲಿಂಡರ್ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಆದ್ರೆ ಪೊಲೀಸರು ಹೇಳ್ತಾ ಇರುವಂತದ್ದು ಶಾರ್ಟ್ ಸರ್ಕ್ಯೂಟ್ ಇಂದಲೇ ಈ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ. ಸದ್ಯ ಈ ಬಗ್ಗೆ ಸದ್ಯಕ್ಕೆ ಸ್ಪಾಟ್ಗೆ ವಿಸಿಟ್ ಮಾಡಿ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಮೇಲೆ ಇನ್ನೂ ಕೂಡ ನೋಡ್ಬೋದು ಹೊಗೆ ಯಾವ ರೀತಿ ದಟ್ಟವಾಗಿ ಹೊಗೆ ಹಬ್ಬಿದೆ ಅಂತ. ಅಕ್ಕಪಕ್ಕದ ಮನೆಯವರೆಲ್ಲ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಮತ್ತೆ ಈ ಒಂದು ಪೈಪ್ಗಳ ಮೂಲಕವಾಗಿ ಆಕ್ಸಿಜನ್ ಸಿಲಿಂಡರ್ ಅನ್ನ ಹಾಕೊಂಡು ಬೆಂಕಿ ನಂದಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಬಿಲ್ಡಿಂಗ್ ಮಾಲೀಕರನ್ನ ಕೂಡ ಈಗ ಪೊಲೀಸರು ಕರ್ಸ್ಕೊಂಡಿರುವಂತದ್ದು. ಎಷ್ಟು ವರ್ಷಗಳಿಂದ ಅವರು ಇಲ್ಲಿ ಬಾಡಿಗೆಗಿದ್ರು, ಯಾವೆಲ್ಲ ಐಟಮ್ಸ್ ಅನ್ನ ಇಲ್ಲಿ ಹಾಕೊಳ್ಳಲಾಗಿತ್ತು ಅನ್ನೋದ್ರ ಬಗ್ಗೆ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಸದ್ಯ ನಿನ್ನೆ ವಿಲ್ಸನ್ ಗಾರ್ಡನ್ ನಲ್ಲಿ ಒಂದು ದೊಡ್ಡ ಅನಾಹುತ ಆಯಿತು. ಬಾಲಕ ಮೃತಪಟ್ಟಿದ್ದ, ಸಾಕಷ್ಟು ಮಂದಿ 8-10 ಮಂದಿ ಗಾಯಗೊಂಡಿದ್ರು. ಏನ್ ಮಾಹಿತಿ ಸಿಗ್ತಾ ಇದೆ ಇಲ್ಲಿ ಬೆಂಕಿ ಹೊತ್ಕೊಳ್ಳೋದಕ್ಕೆ? ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ನಿಂದ ಈ ಒಂದು ಅವಘಡ ಆಗಿರುವಂತದ್ದ ಅಥವಾ ಸಿಲಿಂಡರ್ ಸ್ಫೋಟದಿಂದಾಗಿ ಆಗಿದೆ ಅನ್ನುವಂಥದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ? ಎಸ್ ಪೃಥ್ವಿರಾಜ್, ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದ ಈ ರೀತಿಯಾದಂತಹ ಅವಘಡ ಆಗಿದೆ ಪ್ರಾಥಮಿಕವಾಗಿ ಅನ್ನೋದ್ರ ಬಗ್ಗೆ ಪೊಲೀಸರು ಅಧಿಕೃತವಾಗಿ ಹೇಳ್ತಾ ಇರುವಂತದ್ದು ಏನಂತಂದ್ರೆ ಶಾರ್ಟ್ ಸರ್ಕ್ಯೂಟ್ ಇಂದಲೇ ಈ ರೀತಿ ಆಗಿದೆ. ಯಾಕಂದ್ರೆ ಅವ್ರ ಕೆಳಮಾಡಿಯಲ್ಲಿ ಸ್ಟೋರೇಜ್ ವಸ್ತು ಜಾಸ್ತಿ ಇತ್ತು, ಪ್ಲಾಸ್ಟಿಕ್ ಐಟಮ್ಸ್, ಚಾಪೆ ಈ ರೀತಿಯಾದಂತಹ ವಸ್ತುಗಳಲ್ಲಿದ್ದು ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಾಣಿಸ್ಕೊಂಡು ಆನಂತರ ದೊಡ್ಡ ಮಟ್ಟದಲ್ಲಿ ಅದು ಮೇಲೆ ಕಡೆವರೆಗೂ ಕೂಡ ಹಬ್ಬಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೇವಲ ಇಷ್ಟೊಂದು ಶಾರ್ಟ್ ಸರ್ಕ್ಯೂಟ್ ಇಂದ ಹೊತ್ತುಕೊಂಡಂತ ಬೆಂಕಿಗೆ ಇಷ್ಟು ದೊಡ್ಡ ಪ್ರಮಾಣದ ಒಂದು ಅನಾಹುತ ಆಗುತ್ತಾ ಅನ್ನೋದು ಕೂಡ ಪ್ರಶ್ನೆ ಸಹಜವಾಗಿ ಮೂಡುವಂತದ್ದು. ಸದ್ಯ ಈಗ ನೋಡ್ಬೋದು ಇಲ್ಲಿ ಯಾವ ರೀತಿ ಸಿಚುವೇಶನ್ ಇದೆ ಅನ್ನೋ ರೀತಿಯಾದಂತಹ ಒಂದು ದೃಶ್ಯವನ್ನ ಕೂಡ ನೋಡ್ಬೋದು. ಇಲ್ಲಿ ಪೊಲೀಸರು ಕಿರಿದಾದಂತ ಒಂದು ಜಾಗಗಳಿರುವಂತದ್ದು. ಪ್ರತಿ ಬಾರಿ ಇವ್ರು ಹೇಳ್ತಾರೆ ಬೆಂಕಿಯ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಿ ಅಂತೇಳಿ. ಆದ್ರೆ ಇಲ್ಲೆಲ್ಲವೂ ಕೂಡ ಮಾಡಿಗಳನ್ನ ದೊಡ್ಡದಾಗಿ 4, 5, 10 ಅನ್ನೋ ತರ ಬಿಲ್ಡಿಂಗ್ ಅನ್ನ ಕಟ್ಸ್ಕೊಳ್ತಾರೆ. ಆದ್ರೆ ಇಲ್ಲಿ ಸಮಸ್ಯೆ ಆಗುವಂತದ್ದು ಇಷ್ಟು ದೊಡ್ಡ ಪ್ರಮಾಣದ್ದು. ಬೆಂಕಿ ನಂದಿಸೋಕೆ ಬರೋಕ್ಕೂ ಕೂಡ ದೊಡ್ಡ ಅವಕಾಶ ಸಮಸ್ಯೆಗಳಾಗುವಂತದ್ದು. ಈಗ ಸಂಬಂಧಪಟ್ಟಂತೆ ಈಗ ಅವ್ರ ಕುಟುಂಬಸ್ಥರು ಅವರೆಲ್ಲ ಕೂಡ ಕಟ್ಸ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ಪೊಲೀಸರು ಬೇಕಾದಂತ ರಿಪೋರ್ಟ್ ಸಹ ಅವ್ರು ಅದೊಂಥರ ಕಿಷ್ಕಿಂದೆ ರೀತಿಯಲ್ಲಿರುವಂತ ಪ್ರದೇಶ, ತುಂಬಾ ಇಕ್ಕಟ್ಟಿನ ಪ್ರದೇಶ. ಅಲ್ಲಿ ಬೆಂಕಿ ವ್ಯಾಪಿಸಿದಂತ ಸಂದರ್ಭದಲ್ಲಿ ಇದೊಂದು ಬಿಲ್ಡಿಂಗಿಗೆ ಮಾತ್ರ ಹಾನಿಯಾಗಿರುವಂಥದ್ದು ಅಥವಾ ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಏನಾದರೂ ವ್ಯಾಪಿಸಿದೆಯಾ ಬೆಂಕಿ? ಏನು ಮಾಹಿತಿ ಸಿಗ್ತದೆ ಅದ್ರ ಬಗ್ಗೆ? ಕೇವಲ ಮನೆಯ ಒಳಗಡೆ, ಅಂದ್ರೆ ಅದು ಕಮರ್ಷಿಯಲ್ ಬಿಲ್ಡಿಂಗ್ ಆದಂತ ಹಿನ್ನೆಲೆಯಲ್ಲಿ ಮನೆ ಆ ಬಿಲ್ಡಿಂಗ್ ಒಳಗಡೆ ಬೆಂಕಿ ಆಗ್ತಾ ಇರುವಂತದ್ದು. ಗೋಡೌನ್ ರೀತಿಯಲ್ಲಿ ಏನಿತ್ತು ಅಲ್ಲವೂ ಕೂಡ ಬೆಂಕಿಯ ತೀವ್ರತೆ ಜಾಸ್ತಿ ಆಗಿರುವಂತದ್ದು. ಸದ್ಯ ಈ ಒಂದು ಸಮಸ್ಯೆ ಹಿನ್ನೆಲೆಯಲ್ಲಿ ಈಗ ಒಳಗಡೆ ಅಕ್ಕಪಕ್ಕದ ಮನೆಗಳಿಗೆ ಬೆಂಕಿ ಆಗಿಲ್ಲ. ಆದ್ರೆ ಮುಂಜಾಗ್ರತಾ ಕ್ರಮವಾಗಿ ಅಕ್ಕಪಕ್ಕದ ಇರುವಂತಹ ಅವರನ್ನ ನಿವಾಸಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪವೂ ಜಾಗ ಇಲ್ಲ, ಅಕ್ಕಪಕ್ಕವೂ ಕೂಡ ಒಂದು ಅಡಿ ಕೂಡ ಜಾಗ ಇಲ್ಲ, ಅಲ್ಲಿ ಓಡಾಡೋಕ್ಕೂ ಕೂಡ ಕಷ್ಟ. ಈಗ ಬಿಲ್ಡಿಂಗ್ ನ ಮೇಲೆ ಕಡೆ ಆ ಗೋಡೆಗಳು ಸ್ವಲ್ಪ ಬಿರುಕು ಬಿಡ್ತಾರಂತ ರೀತಿಯಲ್ಲಿದೆ. ಹೀಗಾಗಿ ಅಕ್ಕಪಕ್ಕದ ಬಿಲ್ಡಿಂಗ್ ನ ಮೇಲೆ ನಿಂತ್ಕೊಂಡು ಬೆಂಕಿ ನಂದಿಸುವಂತ ಕೆಲಸವನ್ನ ನೋಡ್ಬೋದು. ಇಲ್ಲಿ ಆ ಎದುರುಗಡೆ ಅಂದ್ರೆ ಆ ಬಿಲ್ಡಿಂಗ್ ನ ಎದುರುಗಡೆ ಅಗ್ನಿಶಾಮಕ ಸಿಬ್ಬಂದಿ ಇದ್ದಾರೆ. ಅಲ್ಲಿ ನಿಂತ್ಕೊಂಡು ಅವರು ಬೆಂಕಿ ನಂದಿಸುವಂತ ಕೆಲಸವನ್ನ ಅವರು ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದ ದುರಂತ ಏನಿದೆ ಅಂದ್ರೆ ಬೆಂಕಿಯ ಅವಘಡ ಏನಾಗಿದೆ, ಈ ಅವಘಡಕ್ಕೆ ಇಲ್ಲೆಲ್ಲರೂ ಕೂಡ ತುಂಬಾ ಆತಂಕದಲ್ಲಿದ್ದಾರೆ. ಈ ತರ ಆಯ್ತಲ್ಲ ಅಂತೇಳಿ ಸಜೀವವಾಗಿ
ಮದನ್ ಸಿಂಗ್ ರಾಜಸ್ಥಾನ ಮೂಲದ ಕುಟುಂಬ ಅವರು 5 ವರ್ಷಗಳಿಂದ ಕೂಡ ಇಲ್ಲಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ರೀತಿ ಅವಘಡ ಆಗಿರುವಂಥದ್ದು ಮತ್ತೆ ಖುದ್ದಾಗಿ ಮಾಜಿ ಶಾಸಕ ಆರ್ ವಿ ದೇವರಾಜರು ಕೂಡ ಸ್ಪಾಟ್ಗೆ ವಿಸಿಟ್ ಮಾಡಿದ್ರು, ಪೊಲೀಸರಿಂದ ಮಾಹಿತಿಯನ್ನ ಪಡ್ಕೊಂಡ್ರು. ಸಾಕಷ್ಟು ಬಾರಿ ಇವ್ರಿಗೆ ಹೇಳಿದ್ದೇವೆ, ಇಲ್ಲಿ ಬಿಲ್ಡಿಂಗ್ಗಳನ್ನ ಮನಬಂದಂತೆ ಕಟ್ಕೊಳ್ತಾರೆ, ಯಾವುದೇ ರೀತಿಯಾಗಿ ಕಾನೂನನ್ನ ಪಾಲನೆ ಮಾಡೋದಿಲ್ಲ ರೀತಿಯಲ್ಲಿ ಆರೋಪವನ್ನು ಅವರು ಮಾಡಿರುವಂಥದ್ದು. ಸದ್ಯ ಈ ಒಂದು ಅಗ್ನಿಶಾಮಕ ಸಿಬ್ಬಂದಿ ಇನ್ನೂ ಕೂಡ ಬೆಂಕಿ ನಂದಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೂ ತಾಯಿ ಮಕ್ಕಳು ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇನ್ನೂ ಸದ್ಯಕ್ಕೆ ಸಿಕ್ಕಿಲ್ಲ. ಅವರ ಹುಡುಕಾಟವನ್ನ ಈಗ ಮಾಡ್ತಾ ಇರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರಾಗಿರುವಂತ ಆರ್ ವಿ ದೇವರಾಜ್ ಅವರು ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳಿ. ಗೊತ್ತಿರೋ 4 ಜನ ತೀರೋಗಿದೆ ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆಯಿಂದ. ಇವಾಗ ಅದೆಲ್ಲ ನೋಡಿ ಇಲ್ಲಿ ನಮ್ಮ ಕಾರ್ಪೊರೇಷನು ಕಮಿಷನರು ಮತ್ತು ಪೊಲೀಸ್ ಕಮಿಷನರ್ ಎಲ್ಲ ಬರ್ತಾರೆ. ಇದು ಅಷ್ಟೇ, ಇದಕ್ಕೇನೋ ವ್ಯವಸ್ಥೆ ಮಾಡಬೇಕು. ನಿನ್ನೆ ಸುಮಾರು 40 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಚೌಲ್ಟ್ರಿ ಮಾಡಿ ಎಲ್ಲ ನಮ್ಮ ಯುವರಾಜ್ ಅವರು ಮಾಡಿಟ್ಟಾರೆ. ಇಲ್ಲಿ ಏನು ಪ್ರಾಬ್ಲಮ್ ಇದೆಯಲ್ಲ ನಾವು ಸಾಲ್ವ್ ಮಾಡೋಕ್ಕೆ ಅವ್ರಿಗೇನು ಸಹಾಯ ಬೇಕೋ ಮಾಡ್ತೀವಿ. ಇದು ಫೈರ್ ಆಕ್ಸಿಡೆಂಟ್ ಇದ್ದಂಗೆ ಕಾಣ್ತಿದೆ. ಅದು ತಪ್ಪಿಸ್ಬೇಕು ಅಂದರೆ ಅದು ಭಾಳ ದೊಡ್ಡ ಕ್ರಮ ತಗೋಬೇಕಾಗ್ತದೆ. ಇಲ್ಲೇನಾಗಿದೆ, ಆ ಕಾಲದಿಂದ ನೋಡ್ತಾ ಇದ್ದೀವಿ, 8 ಫ್ಲೋರು 10 ಫ್ಲೋರು ಪ್ಲ್ಯಾನ್ ಇರಲ್ಲ, ಬಿಲ್ಡಿಂಗ್ ಬರ್ತಾ ಇರ್ತದೆ. ಇವೆಲ್ಲ ಇರೋದು ಭಾಳ ತೊಂದರೆ. ಪ್ಲ್ಯಾನ್ ಪ್ರಕಾರ ಕಟ್ಟಿದ್ರೆ ತೊಂದರೆ ಆಗೋಲ್ಲ. ಪ್ಲ್ಯಾನ್ ಇಲ್ಲದೆ ಕಟ್ಟಿ ಹಿಂಗೆಲ್ಲ ಕಟ್ಟಿ ಅದು ಹೊರ ರಾಜ್ಯದಿಂದ ಬರ್ತಾ ಇಲ್ಲ, ಏನು ಇಷ್ಟ ಬಂದಂಗೆ ಕಟ್ತಾ ಇದ್ದಾರೆ. ಅದು ತಪ್ಪಿಸ್ಬೇಕು. ಇವಾಗ ನಮ್ಮ DCM ಅವರು ಹೇಳಿದ್ದಾರೆ, ಇನ್ನು ಮುಂದೆ ಕಟ್ಟಕ್ಕೆ ಬಿಡಲ್ಲ ಅಂತ. ಅದು ಮಾಡಿದ್ರೆ ಭಾಳ ಒಳ್ಳೆಯದು. ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಅನಾಮಿಕ ಹೇಳಿದ ಜಾಗಗಳಲ್ಲಿ ಶೋಧವನ್ನ ಮಾಡಲಾಗ್ತಾ ಇರುವಂತದ್ದು ಅದು ಇನ್ನೂ ಕೂಡ ಕಂಟಿನ್ಯೂ ಆಗ್ತಾನೆ ಇದೆ. ಇನ್ನ ಇವತ್ತೇನಾದ್ರೂ ಅನಾಮಿಕ ಹೇಳಿದ ಜಾಗದಲ್ಲಿ ಶೋಧವನ್ನ ಮಾಡಲಾಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಆತ ತೋರಿಸಿದ ಕಡೆ ಅಂತೂ ಏನೂ ಸಿಕ್ಲಿಲ್ಲ ಎಕ್ಸೆಪ್ಟ್ ಸ್ಪಾಟ್ ನಂಬರ್ 6 ಅನ್ನ ಹೊರತುಪಡಿಸಿ. ಈ ಕಾರಣಕ್ಕೋಸ್ಕರ ದಿನೇ ದಿನೇ ಈಗ ಧರ್ಮಸ್ಥಳದ ಪರವಾಗಿ ಕೂಗು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಹಾಗೆ ಸಪೋರ್ಟ್ ಕೂಡ ರಾಜಕಾರಣಿಗಳು ಕೂಡ ಹೆಚ್ಚಿನದಾಗಿ ಮಾಡ್ತಾ ಇದ್ದಾರೆ. ಇದು ಧರ್ಮ ರಾಜಕೀಯ ಕೂಡ ಶುರುವಾಗಿರುವಂಥದ್ದು. ಇದರಲ್ಲಿ ಶವಗಳ ಯಾವುದೇ ಕುರುಹು ಅಂತೂ ಸಿಕ್ಕಲೇ ಇಲ್ಲ. 2 ಸ್ಥಳಗಳ ಬಿಟ್ರೆ ಬೇರೆಲ್ಲೂ ಕೂಡ ಸಿಕ್ಕಿಲ್ಲ ಅಸ್ಥಿಪಂಜರ. ಒಂದು ಕಡೆ ಅಸ್ಥಿಪಂಜರದ ಅವಶೇಷ, ಇನ್ನೊಂದು ಕಡೆ ಸಿಕ್ಕಿದ್ದು ಅದು ಉತ್ಖನನ ಮಾಡಿದ್ದಂಥ ಸಂದರ್ಭದಲ್ಲ, ಅದು ಭೂಮಿ ಮೇಲಿದ್ದಂಥದ್ದು. ಅಲ್ಲೊಂದು 2 ಅಸ್ಥಿಪಂಜರ ಸಿಕ್ಕಿತ್ತು, ಅದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ರು ಒಂದು 5-6 ತಿಂಗಳ ಹಿಂದೆ ಅಂತ. ಈತನಿಗೂ ಅಲ್ಲಿ ಸಿಕ್ಕಂಥ ಅಸ್ಥಿಪಂಜರಕ್ಕೂ ಸಂಬಂಧನೇ ಇರಲಿಲ್ಲ. ಆತ ಹೇಳಿದ ಸ್ಪಾಟ್ ಅಂತೂ ಅಲ್ವೇ ಅಲ್ಲ ಅದು. ಇನ್ನು ಇಂದು ನಡೆಯಲಿದೆಯಾ ಕಳೇಬರ ಉತ್ಖನನ ಪ್ರಕ್ರಿಯೆ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಇನ್ನು 3 ಸ್ಪಾಟ್ ತೋರಿಸಿರೋದಾಗಿ ಹೇಳಿರುವಂಥದ್ದು ಅನಾಮಿಕ. ಇನ್ನೊಂದು 3 ಸ್ಪಾಟ್ ತೋರಿಸ್ತೀನಿ ನಾನು, ಅಲ್ಲಾಗಿರಿ ಅಂತ. ಇನ್ನೇನು ಅತ್ಲಾಗಿ ಇನ್ನೇನು ಕೊನೆಯದಾಗಿ 3 ಸ್ಪಾಟನ್ನು ಅಗ್ಬಿಡೋಣ ಅಂತ SIT ಮುಂದಾಗ್ತಾರ. ಅದನ್ನು ಅಗೆದ ಬಳಿಕ ಇವನು ಯಾವನು ಅನಾಮಿಕ, ಈತನಿಗೆ ಯಾರ್ಯಾರೆಲ್ಲ ಸಾಥ್ ಕೊಟ್ಟಿದ್ರು, ಈತ ನಿಜಕ್ಕೂ ಷಡ್ಯಂತ್ರವನ್ನ ಮಾಡಿದ್ನ, ಯಾವ ಕಾರಣಕ್ಕೋಸ್ಕರ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂಥ ಕೆಲಸವನ್ನ ಮಾಡ್ದ ಇವನು ಅನಾಮಿಕ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಇವನನ್ನು ಮಾತ್ರ ಬಿಡಬಾರ್ದು. ಅಸ್ಥಿ ಪಂಜರ ಸಿಗದಿದ್ದಂಥ ಸಂದರ್ಭದಲ್ಲಿ ಹೊಸ ಸ್ಪಾಟ್ಗಳಲ್ಲಿ ಇಂದು ಉತ್ಖನನ ಆಗುವಂಥ ಸಾಧ್ಯತೆ ಇದೆ. ಉತ್ಖನನಕ್ಕಾಗಿ ತಯಾರಾಗಿ ಬರುವಂತೆ SIT ಸೂಚನೆಯನ್ನ ಕೊಟ್ಟಿದೆ. ದೂರದಾರ ಬರ್ತಾ ಇದ್ದಂತೆ ಹೊಸ ಸ್ಥಳದಲ್ಲಿ ಉತ್ಖನನ ಆಗುವಂತ ಚಾನ್ಸಸ್ ಇದಾವೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಇಲ್ಲಿ ನಿನ್ನೆ ಯಾವುದೇ ರೀತಿಯಾಗಿ ಉತ್ಖನನ ಆಗಲಿಲ್ಲ, ಇವತ್ತು ಆಗುವಂತ ಚಾನ್ಸಸ್ ಅಂತ ಹೇಳಲಾಗ್ತದೆ. ಇವತ್ತು ಮಾಡಿ ಫೈನಲಿ ಅದನ್ನ ಕ್ಲೋಸ್ ಮಾಡುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂಥ ಒಂದು ಲೆಕ್ಕಾಚಾರದ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಇವತ್ತು ಎಷ್ಟು ಸ್ಪಾಟ್ ಅನ್ನ ತೋರಿಸ್ಬೋದು, ಇವತ್ತು ಉತ್ಖನನ ಆಗುತ್ತಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಏನ್ ಮಾಹಿತಿ ಸಿಗ್ತಾ ಇದೆ ಮಂಜು? ಎಸ್, ಖಂಡಿತವಾಗ್ಲೂ ಪೃಥ್ವಿ, ಇಲ್ಲಿವರೆಗೂ 17 ಸ್ಪಾಟ್ಗಳನ್ನು ಅನಾಮಿಕ ವ್ಯಕ್ತಿ ತೋರಿಸ್ತಾನೆ. 17 ಸ್ಪಾಟ್ಗಳನ್ನು ಕೂಡ ಅಷ್ಟೇ ಈಗಾಗಲೇ ಉತ್ಖನನ ಕಾರ್ಯ ಅನ್ನುವಂಥದ್ದು ಮಾಡಿದ್ದಾರೆ. ಆದರೆ ಇಲ್ಲಿ ಸಿಕ್ಕಿರುವಂಥದ್ದು ಕೇವಲ 1 ಸ್ಪಾಟ್ನಲ್ಲಿ ಮಾತ್ರ, 6ನೇ ಸ್ಪಾಟ್ನಲ್ಲಿ ಮಾತ್ರ ಒಂದಷ್ಟು ಮೂಳೆಗಳು ಸಿಕ್ಕಿರುವಂಥದ್ದು ಬಿಟ್ರೆ ಇನ್ನೆಲ್ಲಾ ಕಡೆಗಳಲ್ಲೂ ಕೂಡ ಎಷ್ಟೇ ಹುಡುಕಾಟವನ್ನು ಮಾಡಿದ್ರು ಯಾವುದೇ ರೀತಿಯಂತ ಪ್ರಯೋಜನ ಆಗಿಲ್ಲ. ಬದಲಾಗಿ ಈಗ SIT ಅಧಿಕಾರಿಗಳಿಗೆ ಸಹಜವಾಗಿ ಮೂಡ್ತಿರುವಂತಹ ಒಂದು ಅನುಮಾನ ಏನು ಅಂತಂದ್ರೆ, ಈ ಒಂದು ಅನಾಮಿಕ ವ್ಯಕ್ತಿಯ ಮೇಲೆ ಸಾಕಷ್ಟು ಅನುಮಾನವನ್ನು ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಯಾವುದೇ ಓರ್ವ ವ್ಯಕ್ತಿ ತಾನೇ ತಗೊಂಡೋಗ್ಬಿಟ್ಟು ಶವಗಳನ್ನ ಹೂತಾಕಿದೆ ಅಂತ ಸಂದರ್ಭದಲ್ಲಿ ಆತ ಎಷ್ಟೇ ಪ್ಲೇಸ್ ಗಳನ್ನ ತೋರಿಸಿದ್ರು ಕೂಡ ಅಷ್ಟೇ ಯಾವುದೇ ಪ್ಲೇಸ್ ಗಳಲ್ಲಿ ಉತ್ಖನನ ಮಾಡಿದ್ರು ಯಾವುದೇ ರೀತಿಯಂತ ಪ್ರಯೋಜನಗಳಾಗ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಈತನ ಮೇಲೆ ಈಗ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂತದ್ದು. ಇನ್ನು ನಿನ್ನೆಯೂ ಕೂಡ ಅಷ್ಟೇ ಒಂದಷ್ಟು ಉತ್ಖನನ ಕಾರ್ಯ ಆಗ್ಬೇಕಾದ್ರೆ AC ಮತ್ತು ತಹಶೀಲ್ದಾರ್ ಇಲ್ಲದಂತ ಕಾರಣಕ್ಕೋಸ್ಕರ ನಿನ್ನೆ ಉತ್ಖನನ ಆಗಿಲ್ಲ. ಬದಲಾಗಿ ಒಂದಷ್ಟು ಪೇಪರ್ ವರ್ಕ್ಸ್ ಅನ್ನುವಂಥದ್ದು ಮತ್ತು ಮಹಾಜರು ಪ್ರಕ್ರಿಯೆ ಒಂದಷ್ಟು
ರಿಪೋರ್ಟ್ಗಳನ್ನ ಸಿದ್ಧ ಮಾಡಬೇಕಾಯ್ತು. ಆ ಒಂದು ಕಾರಣಕ್ಕೋಸ್ಕರ ಆಫೀಸ್ನಲ್ಲಿ SIT ಅಧಿಕಾರಿಗಳು ಕೂತ್ಕೊಂಡು ಕೆಲಸವನ್ನ ಮಾಡಿದ್ರು. ಆದ್ರೆ ಇವತ್ತು ಅನಾಮಿಕ ವ್ಯಕ್ತಿಗೆ ಬರೋದಕ್ಕೆ ಹೇಳಿದ್ರು. ಬೆಳಿಗ್ಗೆ 10-10:30 ವೇಳೆಗೆ ಆತ ಬರ್ತಾನೆ. ಆತ ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ 17ನೇ ಸ್ಪಾಟ್ಗೆ ಕರ್ಕೊಂಡೋದಂತ ವೇಳೆ ಇನ್ನೆರಡು ಸ್ಪಾಟ್ಗಳಿದಾವೆ ಅನ್ನುವಂಥದ್ದು ಹೇಳಿದ್ದ. ಒಟ್ಟಾರೆಯಾಗಿ 17ನೇ ಸ್ಪಾಟ್ ನನ್ನ ಖಾಸಗಿ ಪ್ರಾಪರ್ಟಿಯಲ್ಲಿ ಒಂದು ಶವನ್ನ ಹೂತಾಕಿದ್ದೇನೆ ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಅಷ್ಟು ಸುಮಾರು 10 ಅಡಿಗೂ ಅಧಿಕವಾಗಿ ಮಣ್ಣನ್ನು ತೆಗೆದ್ರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಬದಲಾಗಿ ಇನ್ನೂ 2-3 ಸ್ಪಾಟ್ಗಳನ್ನು ನಾನು ತೋರಿಸ್ತೀನಿ ಅಂತ ಹೇಳ್ತಿದ್ದೆ. ಆದ್ರೆ ಈ 2-3 ಸ್ಪಾಟ್ಗಳು ಕೂಡ ಅಷ್ಟೇ ಬಹುತೇಕವಾಗಿ ಸಿಗುವಂತ ಸಾಧ್ಯತೆಗಳು ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಆತ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ, ನಾನು ಇದೇ ಒಂದು ಪ್ಲೇಸ್ ನಲ್ಲಿ ಊತಿಟ್ಟಿದ್ದೆ, ಆದ್ರೆ ಈಗ ಒಂದಷ್ಟು ಮರಗಳು ಬೆಳ್ಕೊಂಡಿದ್ದಾವೆ, ಮಣ್ಣು ಬಿದ್ದಿದೆ, ಈ ಒಂದು ಕಾರಣಕ್ಕೋಸ್ಕರ ಸ್ಪೆಸಿಫಿಕ್ ಆದಂತ ಪ್ಲೇಸ್ ಅನ್ನ ನಾನು ಗುರುತು ಮಾಡಕ್ ಆಗ್ತಿಲ್ಲ ಅನ್ನುವಂಥದ್ದನ್ನ ಕಳೆದ 3-4 ಸ್ಪಾಟ್ಗಳನ್ನ ಗುರುತಿಸುವಂತ ಸಂದರ್ಭದಲ್ಲಿ ಆತ ಹೇಳ್ಕೊಂಡು ಬಂದಿದ್ದ. ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ಕೂಡ ಅಷ್ಟೇ 17ನೇ ಸ್ಪಾಟ್ ಅನ್ನ ಗುರುತು ಮಾಡುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಆತ ಕೆಲವೊಂದು ರೀತಿ ಕನ್ಫ್ಯೂಷನ್ ಆಗ್ತಿದ್ದಾನೆ. ಅಂದ್ರೆ ಸ್ಪೆಸಿಫಿಕ್ ಆದಂತ ಪ್ಲೇಸ್ ನನಗೆ ಎಲ್ಲ ಗುರುತು ಮಾಡೋದಕ್ಕೆ, ಯಾಕಂದ್ರೆ ನಾನು ಸುಮಾರು 20-25 ವರ್ಷಗಳ ಹಿಂದೆ ನಾನು ಶವಗಳನ್ನ ಹೂತಾಕಿದ್ದೀನಿ. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ಇಲ್ಲಿ ವಾಸ್ತವತೆನೇ ಬದಲಾಗಿರುವಂತದ್ದು, ಭೌಗೋಳಿಕವಾಗಿ ಸಾಕಷ್ಟು ರೀತಿಯಂತ ಬದಲಾವಣೆಗಳಾಗಿದೆ. ಆ ಒಂದು ಕಾರಣಕ್ಕೋಸ್ಕರ ಸ್ಪೆಸಿಫಿಕ್ ಆದಂತ ಪ್ಲೇಸ್ ನ ರೆಕಗ್ನೈಸ್ ಮಾಡೋಕೆ ಆಗ್ತಿಲ್ಲ ಅನ್ನುವಂಥದ್ದು ನಾನು ಹೇಳ್ಕೊಂಡು ಬರ್ತಿದ್ದೇನೆ. ಈ ಒಂದು ಕಾರಣಕ್ಕೋಸ್ಕರ ಇವತ್ತು SIT ಅಧಿಕಾರಿಗಳು ಬಹುತೇಕ ಇವತ್ತು ಮತ್ತು ನಾಳೆಯ ಒಳಗಾಗಿ ಈ ಒಂದು ಆಪರೇಷನ್ ಅನ್ನ ಅಂತ್ಯ ಮಾಡುವಂತಹ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಇವತ್ತು ಆತನನ್ನ ಬರೋ ಕೇಳಿದ್ರೆ ಇವತ್ತೇ ಆತನ ಹೇಳುವಂತದ್ದಾಗಿರ್ಬೋದು, ಆಗುವಂತ ಬೆಳವಣಿಗೆಗಳ ಮೇಲೆ ಬಹುತೇಕ ಈ ಒಂದು ಮಣ್ಣು ಅಗಿಯುವಂತ ಕೆಲಸವನ್ನ ಸ್ಥಗಿತ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಆತನೇ ಹೇಳ್ಕೊಂಡು ಬಂದಿರುವಂತದ್ದು ಇನ್ನು 2-3 ಪ್ಲೇಸ್ ಮಾತ್ರ ಇದೆ ಅಂತ ಹೇಳಿದ್ದೇನೆ. ಬಹುತೇಕ ಆ ಒಂದು ಪ್ಲೇಸ್ ಗಳಲ್ಲಿ ಇವತ್ತು ಉತ್ಖನನ ಕಾರ್ಯ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಒಂದು ವೇಳೆ ಏನಾದ್ರೂ ಇವತ್ತು ಆತ ತೋರಿಸಿದಂತ ಪ್ಲೇಸ್ ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ ಅಂತಂದ್ರೆ ಬಹುತೇಕ ಆತನ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳ ಪಡ್ಕೊಳ್ಳುವಂತದ್ದಾಗಿರ್ಬೋದು, ಮತ್ತು ಆತ ಯಾರು, ಏನಕ್ಕೆ ಈ ಒಂದು ಕಾರಣಕ್ಕೋಸ್ಕರ ಬಂದ, ನಿಜವಾಗ್ಲೂ ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಉದ್ದೇಶವನ್ನೇ ಇಟ್ಕೊಂಡು ಬಂದ, ಆತನ ಬ್ಯಾಕ್ ಸಪೋರ್ಟ್ ಯಾರು ಇರುವಂತದ್ದು, ಅಥವಾ ಫೈನಾನ್ಷಿಯಲಿ ಆತನಿಗೆ ಯಾರಾದ್ರೂ ಹೆಲ್ಪ್ ಮಾಡ್ತಿದಾರಾ, ಅಥವಾ ಯಾಕೆ ಈ ರೀತಿಯಾಗಿ ಅನಾಮಿಕ ವ್ಯಕ್ತಿ ಬಂದು ಇನ್ವೆಸ್ಟಿಗೇಷನ್ ಅನ್ನೋಂಥ ದಿಕ್ತಪ್ಪಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು, ಹೀಗೆ ಸಾಕಷ್ಟು ಅನುಮಾನಗಳಿದೆ. ಆ ಅನುಮಾನಗಳ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೂ ಕೂಡ SIT ನಿರ್ಧಾರವನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ಇವತ್ತು ಬಹುತೇಕ ಕೊನೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ನಾಳೆ ಭಾನುವಾರ ಎಗೇನ್ ರಜೆ ಇರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಆತ 2-3 ಪ್ಲೇಸ್ ಅಂತ ಏನ್ ಹೇಳಿದ್ದಾನೆ ಆ ಒಂದು ಪ್ಲೇಸ್ ಗಳನ್ನ ತೋರಿಸಿ ಉತ್ಖನನ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದು, ಬಹುತೇಕ ಸಂಜೆ ವೇಳೆಗೆ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಸಿಗಲಿದೆ. ಪೃಥ್ವಿ, ನೋಡೋಣ ಏನಾಗುತ್ತೆ ಅನ್ನುವಂಥನ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಆತನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಾಕೆಂದ್ರೆ ಇಷ್ಟೆಲ್ಲ ಮಾಡಿದಾನೆ, ಇಷ್ಟೆಲ್ಲ ಅಲ್ಲಿ 250ಕ್ಕೂ ಹೆಚ್ಚಿನ ಸಿಬ್ಬಂದಿ ಎಲ್ಲ ಕೆಲಸ ಮಾಡಿದ್ದಾರೆ, ಆದರೂ ಕೂಡ ಏನೂ ಸಿಕ್ಕಿಲ್ಲ. ಈತ ಯಾವ ಕಾರಣಕ್ಕೋಸ್ಕರ ಷಡ್ಯಂತ್ರ ಮಾಡಿದ್ದ, ಅಲ್ಲಿ ಅಸ್ಥಿ ಪಂಜರ ಸಿಗದಿದ್ದಂಥ ಸಂದರ್ಭದಲ್ಲಿ ಹೇಳ್ತಾ ಇರೋದು, ಯಾವ ಕಾರಣಕ್ಕೋಸ್ಕರ ಈತ ಯಾರ ಮಾತನ್ನ ಕೇಳ್ಕೊಂಡು ಈ ರೀತಿಯಾಗಿ ಎಲ್ಲ ಮಾಡ್ದ ಅನ್ನುವಂಥ ಪ್ರಶ್ನೆಗೆ ಉತ್ತರ ಹುಡುಕ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರನೂ ಕೂಡ ತನಿಖೆಯನ್ನು ಮುಂದುವರಿಸ್ತಾರೆ ಪೊಲೀಸರು. ಇನ್ನು ಧರ್ಮಸ್ಥಳದಲ್ಲಿ ಆಪರೇಷನ್ ಅಸ್ಥಿ ಪಂಜರ ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು ವಿಪಕ್ಷಗಳು. ಯಾವಾಗ ಅನಾಮಿಕ ತೋರಿಸಿದಂಥ ಜಾಗದಲ್ಲಿ ಸಿಕ್ಕಿದ್ದು ಬರೀ ಮಣ್ಣು ಅನ್ನುವಂಥದ್ದು ಪ್ರೂವ್ ಆಗ್ತಾ ಹೋಯಿತು, ಅದಾದ್ಮೇಲೆ BJP ನಾಯಕರು ಧರ್ಮಸ್ಥಳಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಮುಂಚೆ ಮಾತಾಡ್ತಿರ್ಲಿಲ್ಲ. ಒಂದು 6-7 ಸ್ಪಾಟ್ ಅನ್ನ ಆಗದಂಥ ಸಂದರ್ಭದಲ್ಲಿ ಯಾರು ಕೂಡ ಏನು ಮಾತಾಡ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಶಂಕೆ ಇತ್ತು, ಆತ ಹೇಳಿದ್ದು ನಿಜನೋ ಅಲ್ವಾ ಅನ್ನುವಂಥದ್ರ ಬಗ್ಗೆ ಗೊಂದಲ ಇತ್ತು. ಇಂದು ಯಲಹಂಕದ ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಮಾಡಲಾಗ್ತದೆ. 500 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ತೆರಳಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ ಶಾಸಕ ವಿಶ್ವನಾಥ್ ಅವರು. ಅವ್ರ ಬೆಂಬಲಿಗರ ಜೊತೆ ಮಂಜುನಾಥನ ದರ್ಶನ ಪಡೆದು ಸಂಕಲ್ಪಕ್ಕೆ ಸಿದ್ಧತೆ. ನಾಳೆ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋವನ್ನ ಮಾಡಲಿಕ್ಕೆ ಮುಂದಾಗಲಾಗ್ತದೆ. ನಾಳೆ 35ಕ್ಕೂ ಅಧಿಕ BJP ಶಾಸಕರು ಧರ್ಮಸ್ಥಳಕ್ಕೆ ಹೋಗಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ BJP ಆರೋಪ ಮಾಡ್ತಾ ಇದೆ. ಶೋಧ ನಿಲ್ಲಿಸಿ ಅನಾಮಿಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ತನಿಖೆ ಆದ ಬಳಿಕ ಅವನು ಏನು ಸುಮ್ಮನೆ ಬಿಡೋದಿಲ್ಲ. ಏನು ಸಿಗದಿರುವಂಥ ಸಂದರ್ಭದಲ್ಲಿ ಆತನಿಗೆ ಸಪೋರ್ಟ್ ಮಾಡಿದವರು ಯಾರು, ಏನು ಎತ್ತ, ಇದ್ರ ಬಗ್ಗೆನೂ ಕೂಡ ತನಿಖೆ ಮಾಡಲೇಬೇಕಾಗುತ್ತೆ. ಮಾಡ್ತಾರೆ ಪೊಲೀಸರು. ಇಲ್ಲಿ ಪ್ರಮುಖವಾಗಿ ಏನೇನೆಲ್ಲ ಆಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸ್ತಾನೆ ಇದ್ವಿ. ಯಾಕಂದ್ರೆ ಒಂದ್ ಕಡೆ BJP ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು, ಅದು ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಅಟ್ಯಾಕ್ ಮಾಡಿದ್ರು. ಅದಕ್ಕೆ ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಷಡ್ಯಂತ್ರ ಅನ್ನುವಂಥ ಮಾತು ಬೇರೆ ಹೇಳಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇಷ್ಟು ದಿನ ಅಂದ್ರೆ ಒಂದು 6-7 ಸ್ಪಾಟ್ ಅನ್ನ ಉತ್ಖನನ ಮಾಡುವಂತ ಸಂದರ್ಭದಲ್ಲಿ ಯಾರು ಏನು ಅಂತ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನ ಎತ್ತಿರಲಿಲ್ಲ.
ಆದರೆ ಅಗಿತಾ ಸಿಕ್ಕಿದ್ದು ಬರೀ ಮಣ್ಣು ಅನ್ನುವಂಥ ಕಾರಣಕ್ಕೋಸ್ಕರ ತದನಂತರ ಬಿಜೆಪಿ ಇಲ್ಲಿ ಧರ್ಮ ರಾಜಕೀಯ ಆಗ್ತಾ ಇದೆ, ಷಡ್ಯಂತ್ರ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಕೂಡ ಚರ್ಚೆ ಮಾಡಿದ್ರು. ಅದಕ್ಕೆ ತುಪ್ಪ ಸುರಿಯೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕೂಡ ಸಾಕ್ಷಿ ಆಗಿರುವಂಥದ್ದು. ಈಗ ಇದು ಯಾವ ರೀತಿಯ ಹೋರಾಟಕ್ಕೆ ಕಾರಣ ಆಗ್ತಾ ಇದೆ ಅಂತ ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿಗೆ ಇದೊಂದು ರೀತಿ ಬ್ರಹ್ಮಾಸ್ತ್ರ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಪೃಥ್ವಿರಾಜ್. ಯಾಕಂತ ಹೇಳಿದ್ರೆ ಸರ್ಕಾರದ ಒಂದು ಭಾಗವಾಗಿರ್ತಕ್ಕಂಥ ಸರ್ಕಾರದ ಪ್ರಭಾವಿ ನಾಯಕ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಧರ್ಮಸ್ಥಳದ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ ಎನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ಸದನದ ಒಳಗೆ ಮತ್ತೆ ಹೊರಗೆ ಹೋರಾಟವನ್ನು ಮಾಡೋದಕ್ಕೆ ಅಣಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಅಂದ್ರೆ ಹಿಂದೂಗಳ ಒಂದು ರೀತಿ ಪಾವಿತ್ರತೆಯನ್ನು ಹೊಂದಿರತಕ್ಕಂತ ಒಂದು ರೀತಿ ಹಿಂದೂಗಳ ನಂಬಿಕೆ ಮತ್ತೆ ಪವಾಡಕ್ಕೆ ಇದು ಪವಾಡ ಸದೃಶವಾದಂತ ಧರ್ಮಸ್ಥಳ ಕ್ಷೇತ್ರದ ಆ ಒಂದು ಕ್ಷೇತ್ರಕ್ಕೆ ಅಪವಿತ್ರ ಮಾಡುವಂತ ಒಂದು ನಿಟ್ಟಿನಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡುವಂತ ಒಂದು ನಿಟ್ಟಲ್ಲಿ ಅನಾಮಿಕನ ಹೇಳಿಕೆಯನ್ನೇ ನೆಪವಾಗಿ ಇಟ್ಕೊಂಡು ಸರ್ಕಾರ ಈ ರೀತಿಯಾಗಿ ಧಕ್ಕೆ ತರುವಂತ ಒಂದು ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಒಂದು ನಿಟ್ಟಲ್ಲಿ ಬಿಜೆಪಿ ಆರೋಪವನ್ನ ಮಾಡಿತ್ತು. ಸೊ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಬಿಜೆಪಿ ನಾಯಕರು ಧರ್ಮಸ್ಥಳದ ಜೊತೆ ನಾವು ಅನ್ನುವಂತ ಒಂದು ಅಭಿಯಾನವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಯಲಹಂಕ ಶಾಸಕ SR ವಿಶ್ವನಾಥ್ ನೇತೃತ್ವದಲ್ಲಿ ಇಂದು ಬೆಳಿಗ್ಗೆ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಯಲಹಂಕ ವಿಧಾನಸಭಾ ಕ್ಷೇತ್ರ ಮತ್ತೆ ಬೆಂಗಳೂರಿನ ವಿವಿಧೆಡೆಯಿಂದ ಬಂದಿರತಕ್ಕಂಥ ಸುಮಾರು 500ಕ್ಕೂ ಹೆಚ್ಚು ಕಾರುಗಳಲ್ಲಿ ಇವತ್ತು ಧರ್ಮಸ್ಥಳದತ್ತ ಹೊರಟಿರ್ತಕ್ಕಂಥದ್ದು. ಅದರಂತೆ ನೆಲಮಂಗಲ ಟೋಲ್ ಬಳಿ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನು ಕೂಡ ಕೊಡಲಾಗಿರ್ತಕ್ಕಂಥದ್ದು. SR ವಿಶ್ವನಾಥ್ ನೇತೃತ್ವದ ಈ ಒಂದು ಅಭಿಯಾನ ಇವತ್ತು ಸಂಜೆ ಧರ್ಮಸ್ಥಳಕ್ಕೆ ತಲುಪುವಂತದ್ದು. ಧರ್ಮಸ್ಥಳದಲ್ಲಿ ಇವತ್ತು 500ಕ್ಕೂ ಹೆಚ್ಚು ಕಾರುಗಳಲ್ಲಿ ತೆರಳಿರ್ತಕ್ಕಂಥ ಭಕ್ತರು ಸಂಜೆ ಮಂಜುನಾಥೇಶ್ವರ ದರ್ಶನವನ್ನು ಪಡೆಯಲಿರ್ತಕ್ಕಂಥದ್ದು. ಅದಾದ ಬಳಿಕ ನಾಳೆ ಬೆಳಿಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದ ಬಿಜೆಪಿ ಶಾಸಕರ ನಿಯೋಗವೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ನಾಳೆ ಬೆಳಿಗ್ಗೆ ಧರ್ಮಸ್ಥಳದಲ್ಲಿ ಮಂಜುನಾಥೇಶ್ವರ ದರ್ಶನವನ್ನು ಪಡೆದು ಅಲ್ಲಿ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ಮೂಲಕವಾಗಿ ಎಲ್ಲೋ ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರವನ್ನು ಅಣಿಯೋದಕ್ಕೆ ಇದೀಗ ಬಿಜೆಪಿ ಈ ಒಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಹೆಸರನ್ನಾಗಿ ಮಾಡ್ಕೊಳ್ಳೋದ್ರ ಮುಖಾಂತರ ಸದನದ ಒಳಗೆ ಮತ್ತೆ ಹೊರಗೆ ನಾನಾ ರೀತಿಯಾದಂತ ಹೋರಾಟವನ್ನ ಕೈಗೊಂಡಿರುವಂತದ್ದು. ಯಾಕಂತ ಹೇಳಿದ್ರೆ ಸದನದ ಒಳಗೂ ಕೂಡ ಸರ್ಕಾರ ಉತ್ತರವನ್ನ ಕೊಡಬೇಕು ಅನ್ನುವಂತ ನಿಟ್ಟಲ್ಲಿ ಉಭಯ ಸದನಗಳಲ್ಲಿ ವಿಧಾನಸಭೆ ಮತ್ತೆ ವಿಧಾನ ಪರಿಷತ್ತು ಎರಡೂ ಸದನಗಳಲ್ಲೂ ಕೂಡ ಸರ್ಕಾರದ ವಿರುದ್ಧ ಮುಗಿಬಿದ್ದಿರ್ತಕ್ಕಂಥದ್ದು. ಸೊ ಹೀಗಾಗಿ ಸೋಮವಾರ ಆರಂಭವಾಗುವಂತ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರ ಉತ್ತರವನ್ನ ಕೊಡುತ್ತೆ. ಯಾಕಂತ ಹೇಳಿದ್ರೆ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರು ಕೂಡ ಈ ಒಂದು ಅಂದ್ರೆ ಸೋಮವಾರ ಉತ್ತರವನ್ನ ಕೊಡ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈವರೆಗೂ ಕೂಡ ತೆಗೆದಿರ್ತಕ್ಕಂಥ 13 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿಗಳು ಮೂಳೆಗಳು ಸಿಗದೇ ಇರತಕ್ಕಂಥದ್ದು ಕೂಡ ಇದೀಗ ತನಿಖೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನವೂ ಕೂಡ ಮೂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರ ತನಿಖೆಯನ್ನು ಮುಂದುವರಿಸಬೇಕಾ, SITಯನ್ನು ಮುಂದುವರಿಸಬೇಕಾ ಬೇಡವಾ ಅನ್ನುವಂತ ಒಂದು ನಿಟ್ಟಲ್ಲಿಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಯಾರ ಒತ್ತಡಕ್ಕೆ ಮಣಿದು ಈ ರೀತಿಯಾಗಿ ತನಿಖೆಯನ್ನ ಕೈಗೊಂಡ್ರಿ ಅನ್ನುವಂತ ಒಂದು ನಿಟ್ಟಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಎಸ್ಪೆಷಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಸ್ವಪಕ್ಷೀಯರೇ ತೀವ್ರ ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಇಲ್ಲಿ ಗಮನಾರ್ಹವಾದಂತಹ ಒಂದು ವಿಚಾರ. ಪೃಥ್ವಿರಾಜ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಹೋಗಿ ಡಿ ಗ್ಯಾಂಗ್ 2 ದಿನ ಆಯ್ತು. ಜೈಲಿನ ವಾತಾವರಣಕ್ಕೆ ಒಗ್ಗಿಕೊಳ್ತಾ ಇದ್ದಾರೆ. ಒಗ್ಗಿಕೊಳ್ಳೇಬೇಕು, ಒಗ್ಗಿಕೊಳ್ಳಿ ಬಿಡ್ಲಿ ಏನಾದರೂ ಕೂಡ ಅಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದಂಥ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂಥ ಪ್ರಶ್ನೆ ಅಂತೂ ಕಾಡ್ತಾನೆ ಇದೆ. ಆ ನೋವಲ್ಲೇ ಇದ್ದಾರಂತೆ ದರ್ಶನ್. ಮೊನ್ನೆ ರಾತ್ರಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ರು ದರ್ಶನ್. ಅಡ್ಮಿಷನ್ ಬ್ಯಾರಕ್ನಲ್ಲೇ ಉಳಿದಿರುವಂಥದ್ದು ಆರೋಪಿಗಳು, ಅಂದರೆ ಕ್ವಾರಂಟೈನ್ ಬ್ಯಾರಕ್ ಅಂತಾರೆ ಅದಕ್ಕೆ, ಅಲ್ಲೇ ಇದ್ದಾರೆ. ಜೈಲಿನ ಊಟ ತಿಂಡಿ ಸೇವಿಸ್ತಾ ಕೇಸ್ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಭವಿಷ್ಯದ ಬಗ್ಗೆ ಚಿಂತೆ ಕಾಡ್ತಾ ಇದೆ. ದರ್ಶನ್ ಆರೋಗ್ಯ ತಪಾಸಣೆಯನ್ನ ಮಾಡಿರುವಂಥದ್ದು ವೈದ್ಯರು. ತಿಂಡಿ ಸೇವಿಸಿ ಪೇಪರನ್ನ ಓದ್ತಾ ಟೈಮ್ ಪಾಸ್ ಅನ್ನ ಸದ್ಯಕ್ಕೆ ಮಾಡ್ತಾ ಇದ್ದಾರೆ. ಭವಿಷ್ಯತ್ತಿನ ಚಿಂತೆ ಅವರಿಗೆ ಕಾಡ್ತಾ ಇರೋದು. ಯಾಕೆಂದ್ರೆ ಈಗ ನೆಕ್ಸ್ಟ್ ಇನ್ನೊಂದು 6 ತಿಂಗಳ ಒಳಗಾಗಿ ಯಾವುದೇ ಒಂದು ಬೇಲ್ ಅಂತೂ ಸಿಗುವಂಥ ಚಾನ್ಸಸ್ ಇಲ್ವೇ ಇಲ್ಲ. ಮೇಲ್ಮನವಿ ಸಲ್ಲಿಸಬೇಕು ಅಂದರೆ ಅವರು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ರಿವ್ಯೂ ಪಿಟಿಷನ್ ಅನ್ನು ಹಾಕಬೇಕು ಅಷ್ಟೇ. ಅದು ಆ ಬೆಂಚ್ನಲ್ಲೇ ಹೋಗುತ್ತೆ. ಹಾಗಾಗಿ ಆ ಬೆಂಚ್ಗೆ ಹೋದಂಥ ಸಂದರ್ಭ ಮತ್ತೆ ಅದು ತಿರಸ್ಕಾರ ಆಗುವಂಥ ಎಲ್ಲ ಚಾನ್ಸಸ್ಗಳು ಕೂಡ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಚಂದ್ರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಹೇಗಿತ್ತು 2ನೇ ದಿನದ ದಿನಚರಿ? ಹೇಗಿದ್ದಾರೆ ಎಲ್ಲರೂ ಕೂಡ? ಏನೇನು ಮಾತನಾಡ್ಕೊಳ್ತಾ ಇದ್ದಾರೆ ಅಂತ ಏನ್ ಮಾಹಿತಿ ಸಿಗ್ತಾ ಇದೆ? ಪೃಥ್ವಿ, ಪರಪ್ಪನಗರ ಜೈಲಲ್ಲಿರ್ತಕ್ಕಂತಹ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಾದಂತಹ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಅವರು ಜೈಲಿನ ವಾತಾವರಣಕ್ಕೆ ಒಪ್ಪಿಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ದಾರಿ ಇಲ್ಲ.
ಯಾಕೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಆ ರೀತಿಯ ಆದೇಶವನ್ನ ಹೊರಡಿಸಿರುವಂತದ್ದು. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅಥವಾ ಪವಿತ್ರ ಗೌಡ ಇವ್ರು ಏನು ಆರೋಪಿಗಳಿದ್ದಾರೆ ಇವರಿಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡೋಕ್ಕಿಂತ ಮೊದಲು ವಿಚಾರಣೆ ಸಂದರ್ಭದಲ್ಲೇ ಕಟುವಾಗಿ ಹೈಕೋರ್ಟ್ ಆದೇಶವನ್ನ ಟೀಕಿಸಿದ್ರು. ಮತ್ತೆ ಇವರ ಒಟ್ಟಾರೆ ಪ್ರಕರಣವನ್ನು ವಿಚಾರಣೆ ಮಾಡೋ ಸಂದರ್ಭದಲ್ಲೇ ಕೂಡ ಇವರಿಗೆ 100% ಬೇಲ್ ಕ್ಯಾನ್ಸಲ್ ಆಗ್ತದೆ ಅಂತ ಹೇಳಿ ಅವತ್ತೇ ಅರಿವಾಗಿತ್ತು. ಯಾಕಂದ್ರೆ ಅವ್ರ ವಕೀಲರು ಹೇಳಿದ್ರು ಇದು ಅಸಾಧ್ಯ ಅನ್ನೋ ರೀತಿಯಲ್ಲಿ. ಹಾಗಾಗಿ ಇವ್ರು ಮೊದಲೇ ಮೆಂಟಲಿ ಪ್ರಿಪೇರ್ ಆಗಿದ್ರು. ಸೊ ಹಾಗಾಗಿ ಇವರು ಪರಪ್ಪನಗರದ ಜೈಲಿನಲ್ಲಿ ಏನೀಗ ಅಡ್ಮಿಷನ್ ಬ್ಯಾರಕ್ ಅಲ್ಲಿ ಇರ್ತಕ್ಕಂಥ ದರ್ಶನ್, ನಾಗರಾಜ್, ಪ್ರದೂಷ್, ಲಕ್ಷ್ಮಣ್ ಇವರೆಲ್ಲರೂ ಏನಿದ್ದಾರೆ ಅವರು ಅಲ್ಲಿನ ವಿಚಾರಣಾಧೀನ ಸಾಮಾನ್ಯ ಕೈದಿಗಳಂತೆ ಜೀವನ ನಡೆಸ್ತಾ ಇದ್ದಾರೆ. ಅಲ್ಲಿ ಕೊಡ್ತಕ್ಕಂಥ ಇವತ್ತೇನು ಬೆಳಿಗ್ಗೆ ವಾಂಗಿಬಾತ್ ಕೊಟ್ಟಿದ್ದಾರೆ ಅದನ್ನು ಕೂಡ ಸೇವಿಸಿದ್ದಾರೆ. ಒಟ್ಟಾರೆಯಾಗಿ ಅವರು ಮತ್ತೆ ಒಂದ್ ಕಡೆ ಪವಿತ್ರ ಗೌಡ ಕೂಡ ಪ್ರಾರಂಭದಲ್ಲಿ ಏನ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಕಣ್ಣೀರು ಹಾಕಿದ್ರು. ಅದ್ ಬಿಟ್ರೆ ಅವರು ಕೂಡ ಸಾಮಾನ್ಯ ವಿಚಾರಣಾಧೀನ ಕೈದಿಗಳು ಉಳಿದವರು ಏನಿದ್ರು ಅವ್ರ ಜೊತೆಲೆ ಮಾತುಕತೆ ನಡೆಸ್ಕೊಂಡು ಅವರು ಕೂಡ ಹೊಂದ್ಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅವರಿಗೆ ಬೇರೆ ಅನ್ಯ ಮಾರ್ಗ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇನ್ನು ಕನಿಷ್ಠ 6 ತಿಂಗಳು ಅವರು ಪರಪ್ಪನಗರ ಜೈಲಿನಲ್ಲಿ ಕಳಿಬೇಕಾದಂತ ಸ್ಥಿತಿ ಇದೆ. ಯಾಕಂದ್ರೆ ಕಾನೂನು ರೀತಿಯಲ್ಲಿ ಬೇರೆ ಅವ್ರಿಗೆ ಅವಕಾಶ ಇಲ್ಲ. ಹಾಗಾಗಿ ಇವರು ಕೂಡ ಮಾನಸಿಕವಾಗಿ ಸಿದ್ಧರಾಗಿದ್ರ ಜೊತೆಗೆ ಹೊಂದಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇರ್ತಕ್ಕಂಥ ಸಹಚರ ಜೊತೆ ದರ್ಶನ್ ಕೂಡ ಮಾತುಕತೆ ಮಾಡಿಕೊಂಡು ತನ್ನ ಭವಿಷ್ಯದ ದಿನಗಳು ಮತ್ತೆ ತಾನು ಮಾಡಿದಂತ ತಪ್ಪುಗಳು ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಜೊತೆಗೆ ಪರಪ್ಪನಗರದ ಜೈಲಿನಲ್ಲಿ ಉಳಿದ ಕೈದಿಗಳಿಗೆ ಏನ್ ವ್ಯವಸ್ಥೆ ಇದೆ ಇವ್ರಿಗೂ ಅಷ್ಟೇ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ರಾಜಾತಿಥ್ಯದ ಬಗ್ಗೆ ಕೂಡ ಪ್ರಶ್ನೆ ಮಾಡಿತ್ತು. ಅದರ ಬಗ್ಗೆ ಏನಾದ್ರು ಮತ್ತೊಮ್ಮೆ ನಮ್ಮ ಕಣ್ಣಿಗೆ ಕಂಡು ಬಂದಿಲ್ಲ ನಾವು ಕಠೋರವಾದ ಶಿಕ್ಷೆಯನ್ನ ಕೊಡ್ತೇವೆ ಅಂದ್ರೆ ಗೃಹ ಇಲಾಖೆ ಹಿರಿಯ ಅಧಿಕಾರಿಗಳನ್ನೇ ನಾವು ಕಾಲ್ ಮಾಡ್ತೇವೆ ಕೋರ್ಟ್ಗೆ ಅಂತ ಹೇಳಿ. ಹಾಗಾಗಿ ಅಧಿಕಾರಿಗಳು ಕೂಡ ರಿಸ್ಕ್ ತಗೊಳ್ಳಕ್ಕೆ ರೆಡಿ ಇಲ್ಲ. ಒಬ್ಬ ಸಾಮಾನ್ಯ ವಿಚಾರಣೆಯ ಕೈದಿಗಳಿಗೆ ಯಾವ ರೀತಿ ಸೌಲಭ್ಯ ಇರ್ತದೆ ಅದೇ ಸೌಲಭ್ಯದಲ್ಲಿ ದರ್ಶನ್ ಮತ್ತೆ ಗ್ಯಾಂಗ್ ಇವತ್ತು ಪರಪ್ಪನ ಜೈಲಿನಲ್ಲಿ ಕಾಲ ಕಳೆಯುವಂತಾಗಿದೆ. ಪೃಥ್ವಿ. ಓಕೆ, ಧನ್ಯವಾದ ಚಂದ್ರಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.